ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾನೊಂದು ವಿಡಿಯೋ ಮಾಡಿದ್ದೇನೆ. ಅದು 2024ರಲ್ಲಿ KPSC ಮತ್ತು KA ಇಲಾಖೆಯಿಂದ ಯಾವ್ಯಾವ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೇನೆ. ನೀವು ಆ ವಿಡಿಯೋ ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ಒಂದು ಆದಾಯ ತೆರಿಗೆ ಇಲಾಖೆಯಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಬಿಡುಗಡೆ ಮಾಡಲಾಗಿದೆ. ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಮುಂಬೈ. ಆದಾಯ ತೆರಿಗೆ ಇಲಾಖೆಯಲ್ಲಿ ಖಾಲಿ ಇರುವ ಮಲ್ಟಿಟಾಸ್ಕಿಂಗ್ ಸ್ಟಾಫ್, ಟ್ಯಾಕ್ಸ್ ಅಸಿಸ್ಟೆಂಟ್ ಹಾಗೂ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ಒಂದು ಅಂದರೆ ಡೇಟ್ ಆಫ್ ಇಶ್ಯೂ ನೋಟಿಫಿಕೇಷನ್ ಯಾವಾಗಿತ್ತಂದರೆ 22/12/2023 ಮತ್ತು ಇದೊಂದು ಲಾಸ್ಟ್ ಡೇಟ್ ಯಾವಾಗಂದರೆ 19/1/2024. ಸ್ನೇಹಿತರೆ, ಇದರ ವಯೋಮಿತಿ, ವಿದ್ಯಾರ್ಹತೆ, ಯಾವ ಥರ ಆಯ್ಕೆ ಮಾಡ್ತಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಆದಾಯ ತೆರಿಗೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಮಹಿಳಾ ಮತ್ತು ಪುರುಷರು ಇಬ್ಬರೂ ಅರ್ಜಿ ಸಲ್ಲಿಸಬಹುದು. ಹುದ್ದೆ ಹೆಸರು ನೋಡುವುದಾದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಟ್ಯಾಕ್ಸ್ ಅಸಿಸ್ಟೆಂಟ್ ಹಾಗೂ ವಿವಿಧ ಹುದ್ದೆಗಳು ಸ್ಪೋರ್ಟ್ಸ್ ಕೋಟಾದಲ್ಲಿ ಇರುತ್ತೆ. ಒಟ್ಟು ಹುದ್ದೆಗಳು 291. ಹುದ್ದೆಗಳ ವಿವರ ನೋಡುವುದಾದರೆ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್, ಈ ಒಂದು ಹುದ್ದೆಗೆ 14 ಹುದ್ದೆಗಳು ಖಾಲಿ ಇವೆ. ಸ್ಟೆನೋಗ್ರಾಫರ್ ಗ್ರೇಡ್ 2, ಈ ಒಂದು ಹುದ್ದೆಗೆ 18 ಹುದ್ದೆಗಳು ಖಾಲಿ ಇವೆ. ತೆರಿಗೆ ಸಹಾಯಕ ಹುದ್ದೆಗೆ 119 ಪೋಸ್ಟ್ ಖಾಲಿ ಇವೆ ಮತ್ತು ಮಲ್ಟಿಟಾಸ್ಕಿಂಗ್ ಸ್ಟಾಫ್ MTS, ಈ ಒಂದು ಹುದ್ದೆಗೆ 137 ಹುದ್ದೆಗಳು ಖಾಲಿ ಇವೆ. ಕ್ಯಾಂಟೀನ್ ಅಟೆಂಡೆಂಟ್, ಈ ಒಂದು ಹುದ್ದೆಗೆ 3 ಹುದ್ದೆಗಳು ಖಾಲಿ ಇವೆ. ಆದಾಯ ತೆರಿಗೆ ಇಲಾಖೆಯಲ್ಲಿ ಅಂದರೆ ಈ ಒಂದು ಹುದ್ದೆಗೆ ವಿದ್ಯಾರ್ಹತೆ ನೋಡುವುದಾದರೆ ಮುಂಬೈ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯದಿಂದ 10ನೇ ಮತ್ತು 12ನೇ ತರಗತಿ ಹಾಗೂ ಪದವಿ ಪೂರ್ಣಗೊಳಿಸಿರಬೇಕು. ಹುದ್ದೆಯ ಹೆಸರು ಮತ್ತು ವಿದ್ಯಾರ್ಹತೆ, ಆಯಾಯ ಹುದ್ದೆಗಳಿಗೆ ಯಾವ್ಯಾವ ವಿದ್ಯಾರ್ಹತೆ ಇರಬೇಕಂತ ನೋಡುವುದಾದರೆ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್, ಈ ಒಂದು ಹುದ್ದೆಗೆ ಪದವಿ ಮುಗಿದಿರಬೇಕು. ಸ್ಟೆನೋಗ್ರಾಫರ್ ಗ್ರೇಡ್ 2, ಈ ಒಂದು ಹುದ್ದೆಗೆ 12ನೇ ತರಗತಿ ಮುಗಿದಿರಬೇಕು. ತೆರಿಗೆ ಸಹಾಯಕ, ಈ ಒಂದು ಹುದ್ದೆಗೆ ಪದವಿ ಮುಗಿದಿರಬೇಕು. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಕ್ಯಾಂಟೀನ್ ಅಟೆಂಡೆಂಟ್, ಈ ಒಂದು ಹುದ್ದೆಗೆ 10ನೇ ತರಗತಿ ಪಾಸ್ ಆಗಿರಬೇಕು. ವಯೋಮಿತಿ ನೋಡುವುದಾದರೆ ಆದಾಯ ತೆರಿಗೆ ಇಲಾಖೆ ಮುಂಬೈ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 30 ವರ್ಷಗಳನ್ನು ಹೊಂದಿರಬೇಕು. ಹುದ್ದೆಯ ಹೆಸರು ಅಂದರೆ ಈ ಎಲ್ಲ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಮತ್ತು ವಯೋಮಿತಿ ನೋಡುವುದಾದರೆ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್, ಈ ಒಂದು ಹುದ್ದೆಗೆ 18ರಿಂದ 30 ವರ್ಷ ವಯೋಮಿತಿ ಹೊಂದಿರಬೇಕು ಮತ್ತು ಸ್ಟೆನೋಗ್ರಾಫರ್ ಗ್ರೇಡ್ 2, ಈ ಒಂದು ಹುದ್ದೆಗೆ 18ರಿಂದ 27 ವರ್ಷ ವಯೋಮಿತಿ ಹೊಂದಿರಬೇಕು. ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಮತ್ತು ಕ್ಯಾಂಟೀನ್ ಅಟೆಂಡರ್, ಈ ಒಂದು ಹುದ್ದೆಗೆ 18ರಿಂದ 25 ವರ್ಷ ವಯೋಮಿತಿ ಹೊಂದಿರಬೇಕು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಅರ್ಜಿ ಶುಲ್ಕ ಎಲ್ಲ ಅಂದರೆ ಮಹಿಳಾ, ಪುರುಷ ಮತ್ತು SC ST PWD ಅಂಗವಿಕಲ ಎಲ್ಲ ಅಭ್ಯರ್ಥಿಗಳಿಗೆ 200 ರೂಪಾಯಿ ಪಾವತಿ ಶುಲ್ಕ ಇರುತ್ತೆ. ಈ ಒಂದು ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡಬಹುದು. ವೇತನ ಶ್ರೇಣಿ, ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 18,000ದಿಂದ 1,42,400ರವರೆಗೆ ನಿಗದಿಪಡಿಸಲಾಗಿದೆ. ಆಯ್ಕೆಯ ವಿಧಾನ ನೋಡುವುದಾದರೆ ಈ ಒಂದು ಹುದ್ದೆಗಳಿಗೆ ಮೆರಿಟ್ ಸ್ಕಿಲ್ ಟೆಸ್ಟ್ ಆಧರಿಸಿ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ, ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು 22/12/2023ರಿಂದ 19/1/2024ರವರೆಗೆ ಆದಾಯ ತೆರಿಗೆ ಮುಂಬೈ ಅಧಿಕೃತ ವೆಬ್ಸೈಟ್, ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ವೆಬ್ಸೈಟ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ನೀವು ಟೆಲಿಗ್ರಾಮ್ ಲಿಂಕ್ ಜಾಯಿನ್ ಆಗೋದರ ಮುಖಾಂತರ ನಮ್ಮ ಟೆಲಿಗ್ರಾಮ್ನಲ್ಲಿ ನಾವು ಈ ಒಂದು ನೋಟಿಫಿಕೇಷನ್ ಮತ್ತು ಈ ಒಂದು ವೆಬ್ಸೈಟ್ನ ಹಾಕಿರುತ್ತೇವೆ. ಪ್ರಮುಖ ದಿನಾಂಕಗಳು: ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 22/12/2023. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 19/1/2024.